ಬಾಣಂತಿಯೊಬ್ಬಳು ತನ್ನ 2 ಗಂಟೆಯ ಹಸುಗೂಸಿನೊಂದಿಗೆ ಗದಗ ಪೊಲೀಸ್ ಠಾಣೆಯ ಮುಂದೆ ಹೋರಾಟ ಮಾಡಿದ ಘಟನೆಯೊಂದು ನಡೆದಿದೆ. ಕಳ್ಳತನ ಪ್ರಕರಣದಲ್ಲಿ ಗಂಡನನ್ನ ಬಂಧಿಸಿದ್ದಾರೆ ಎಂದು ತಿಳಿದು ಗಂಡನನ್ನ ಬಿಡುಗಡೆಗೊಳಿಸುವಂತೆ ಹೆರಿಗೆಯಾಗಿ ಕೇವಲ 2 ಗಂಟೆಯಲ್ಲೇ ಹಸುಗೂಸಿನ ಜೊತೆಗೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ದಾಳೆ. ಅಪ್ಪ ಕಳ್ಳ, ಆದರೆ ನನ್ನ ಗಂಡ ಕಳ್ಳನಲ್ಲ ಎಂದು ಬಾಣಂತಿ ಪೊಲೀಸರ ಜೊತೆಗೆ ವಾದ ಮಾಡಿದ್ದಾಳೆ. ಬೈಕ್ ಕಳ್ಳತನ ಪ್ರಕರಣದಲ್ಲಿ ಬಾಣಂತಿಯ ಗಂಡ ಗದಗ ಗ್ರಾಮೀಣ ಪೊಲೀಸರಿಗೆ ಬೇಕಾಗಿದ್ದ. ಶಬಾನಾ ಮಣ್ಣವಡ್ಡರ್ ಎನ್ನುವ ಮಹಿಳೆ ಗಲಾಟೆ ಮಾಡಿದ್ದಾಳೆ. ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದಲೇ ಠಾಣೆ ಮುಂದೆ ನಾಟಕವಾಡುತ್ತಾ ಕುಳಿತಿದ್ಲು. ನಗರದ ಹೊರವಲಯದಲ್ಲಿರುವ ಜಿಮ್ಸ್ ಆಸ್ಪತ್ರೆಯಲ್ಲಿ ಶಬಾನಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಗಂಡನ ಬಂಧನವಾಗಿದೆ ಅಂತ ಗೊತ್ತಾಗುತ್ತಲೇ ಆಸ್ಪತ್ರೆಯಿಂದ ನವಜಾತ ಶಿಶುವಿನೊಂದಿಗೆ ಗ್ರಾಮೀಣ ಠಾಣೆಗೆ ಓಡೋಡಿ ಬಂದಿದ್ದಾಳೆ. ಬಾಣಂತಿ ತಂದೆ ಗೋಪಾಲ ವಾಲ್ಮೀಕಿ ಎನ್ನುವಾತ ಮನೆ ಕಳ್ಳತನ ಆರೋಪಿಯಾಗಿದ್ದ. ಜೊತೆಗೆ ಶಬಾನಾ ಗಂಡನ ಮೇಲೆಯೂ ಹುಬ್ಬಳ್ಳಿಯ ಹಲವು ಠಾಣೆಗಳಲ್ಲಿ ಬೈಕ್ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದವು. ಈ ಹಿನ್ನೆಲೆಯಲ್ಲಿ ಬೈಕ್ ಕಳ್ಳತನ ಪ್ರಕರಣದಲ್ಲಿ ನನ್ನ ಗಂಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಅವನು ನಿರಪರಾಧಿ ಮತ್ತು ಅಮಾಯಕ, ಕೂಡಲೇ ಅವನನ್ನ ಬಿಡುಗಡೆ ಮಾಡಬೇಕು ಅಂತ ಪೊಲೀಸರ ಮುಂದೆ ಹೈಡ್ರಾಮಾ ಮಾಡಿದ್ದಾಳೆ. ಗ್ರಾಮೀಣ ಪೊಲೀಸರ ಮುಂದೆ ಅತ್ತು ಕರೆದು ಬಾಣಂತಿ ನಾಟಕ ಮಾಡಿದ್ದಾಳೆ. ಆದ್ರೆ ಪೊಲೀಸರು ನಾವು ಯಾರನ್ನು ಬಂಧಿಸಿಲ್ಲ ಅಂತ ಹೇಳಿದ್ದಾರೆ. ಅವನು ತಲೆಮರೆಸಿಕೊಂಡಿದ್ದಾರೆ ಎಂದು ಪೊಲೀಸರು ಹೇಳಿದರೂ ಬಾಣಂತಿ ಪೊಲೀಸರ ಜೊತೆ ವಾದಕ್ಕೆ ಇಳಿದಿದ್ದಳು. ಅಂತಿಮವಾಗಿ ಬಾಣಂತಿಯನ್ನ ಮನವೊಲಿಸಿದ ಪೊಲೀಸರು ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಇನ್ನು ಫ್ರೀಡಂ ಟಿವಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಕೆಯ ಗಂಡನ ವಿರುದ್ಧ ಠಾಣೆಯಲ್ಲಿ 9ಕ್ಕೂ ಹೆಚ್ಚು ಪ್ರಕರಣಗಳಿವೆಯಂತೆ. ಒಟ್ಟಾರೆಯಾಗಿ ಬಾಣಂತಿಯ ಕಿರಿಕಿರಿಯಿಂದಾಗಿ ಗದಗ ಗ್ರಾಮೀಣ ಠಾಣೆಯ ಪೊಲೀಸರು ಕೆಲವು ಗಂಟೆಗಳ ಕಾಲ ಹೈರಾಣಾಗಿ ಹೋಗಿದ್ದಂತೂ ಸತ್ಯ.